ಹರಿಯುತ್ತಲೇ ಪುದು ಜಲಮಯವಾಗಿ ಹೊರತು ಕಾಣಿಸದ ನೀವು ಮೇಲೆ ಕೆಳಗೆ ಎಡ ಬಲ ಸುತ್ತಮುತ್ತ ನೋಡಿದ್ರು ನೀರೇ ಕಾಣುತ್ತಾ ಇದೆ. ಏನೋ ಸರಿಯ ಇದ್ದಕ್ಕಿದ್ದಂತೆ ನನ್ನ ಜನನವಾಯಿತು. ಯಾರಿಂದ ಆಯಿತು? ಹೇಗಾಯಿತು? ನನ್ನ ಹುಟ್ಟು ಯಾಕಾಯಿತು? ಒಂದೂ ಅರ್ಥವಾಗುವುದಿಲ್ಲ. ಇದಕ್ಕೆ ಸರಿಯಾದಂಥ ಉತ್ತರವನ್ನು ಕೊಡುವವರು ಯಾರು? ಯಾರಿದ್ದಾರೆ? ಯಾರಿದ್ದಾರೆ? ಕೊಟ್ಟವರಾರೆಂದು ತಿಳಿಯದಾರೆ. ಆಶ್ಚರ್ಯ ಇದು. ಹೇಗೆ ಹುಟ್ಟಿದ ನಾನು ಎಲ್ಲಿದ್ದೇನೆ ಅಂತ ಯೋಚನೆ ಮಾಡಿದ್ರೆ ಯಾವುದು ಗೊತ್ತಾಗುವುದಿಲ್ಲ. ನೋಡಿದ್ರು ಯಾರಲ್ಲಿ ಹೇಳುದು? ಯಾರಾದ್ರೂ ಇರ್ಬೇಕಲ್ವ? ಯಾರಿಲ್ಲ. ಸುತ್ತಮುತ್ತ ಎಲ್ಲ ಕಡೆ ನೋಡಿದೆ, ಎಲ್ಲ ಕಡೆ ನೋಡಿದೆ. ಆರ್ಗತ್ತಲೆಯ ತುಂಬಿದಲ್ಲ. ಈ ರೀತಿ ಆಗುವರೆ ಕಾರಣ ಹೇಳು. ಹಾಗಾದ್ರೆ ನಾನು ಯಾರು? ನಾಳೆ ಇರಬೇಕಾದ್ರೆ ಕಾರಣವೇನು? ಓಯ್, ನನ್ನೊಳಗೆ ನಾನು ತರ್ಕ ಮಾಡುದ? ಹಾಗಾದ್ರೆ ಯಾರೇ ಹತ್ರ ಇರಲೇಬೇಕು. ಎಲ್ಲಿದ್ದಾರೆ? ಹೇಗಿದ್ದಾರೆ? ಏನು ಮಾಡ್ತಿದ್ದಾರೆ? ನನ್ನ ಅಪ್ಪ ಯಾರು, ಅಮ್ಮ ಯಾರು ಎಂಬುದನ್ನು ಹುಡುಕುವುದಕ್ಕಾಗಿ ಮುಂದಾಗಬೇಕು. ಅದಕ್ಕಾಗಿ ನೋಡೋಣ. ನೀನು ಯಾರು? ನೀನು ಯಾರು? ನಿನ್ನ ಅಪ್ಪ ಎಲ್ಲಿ? ನಿನ್ನ ಅಪ್ಪ ಎಲ್ಲಿ? ನಿನಗೆ ಅಮ್ಮ ಇದ್ದಾಳ? ನಿನಗೆ ಅಮ್ಮ ಇದ್ದಾಳ? ನಿನಗೂ ಅಮ್ಮ ಇಲ್ಲ, ನನಗೂ ಇಲ್ಲ, ನನಗೂ ಇಲ್ಲ. ನಿನಗೆ ಬಂಧುಗಳು? ನನಗೆ ಗೊತ್ತಿಲ್ಲ. ನಿನಗೇನು ಗೊತ್ತಿಲ್ಲ. ನಿನಗಿದ್ದಾರ? ನಿನಗೆ ಹಿಂದಿಲ್ಲ, ಮುಂದಿಲ್ಲ. ನನಗೂ ಹಾಗೆ. ಹೌದಾ? ಹಿಂದಿಲ್ಲ, ಮುಂದಿಲ್ಲ. ಹಾಗಾದ್ರೆ ನಾವಿಬ್ಬರು ಅನಾಥರು ಅಲ್ಲ. ಈ ಹೊತ್ತಿನಲ್ಲಿ ನನ್ನ ಎದುರಿಗೆ ನೀನಿದ್ದೀಯ. ಹೌದು, ನಿನ್ನೆದುರಿಗೆ ನಾನಿದ್ದೇನೆ. ಸರಿ. ಅಯ್ಯ, ಏನಯ್ಯ, ನಾವು ಇಷ್ಟರವರೆಗೆ ಬೇರೆ ಬೇರೆ ಆಗಿದ್ದವು. ಹೌದು. ನೀನು ಯಾರು, ನಾನು ಯಾರು ಅಂತ ಕೇಳುವುದಕ್ಕಿಂತ, ಯಾರು ಹೇಳುವವರಿಲ್ಲ. ನಿನ್ನ ಅಪ್ಪ ಯಾರು, ಅಮ್ಮ ಯಾರು ಅಂತ ವಿಚಾರ ಮಾಡುವುದಕ್ಕಿಂತ, ನಿನ್ನ ತಾಯಿ ಯಾರು, ತಂದೆ ಯಾರು ಅಂತ ಹೇಳುವುದಕ್ಕಿಂತ ನಮ್ಮೊಳಗೆ ಒಂದು ಸಂಬಂಧ ಬೆಳೆಸಿದ್ರೆ ಏನೋ. ಸಂಬಂಧವ? ಹೌದು, ಅದೇ ಅಲ್ವಾ ಸಂಬಂಧ. ಹೇಗೆ? ನನಗಿದ್ದ ನೀನು ಸ್ವಲ್ಪ ಗಿಡ್ಡಗಿದ್ದ, ಕಾಣುವುದಕ್ಕೂ ಸಣ್ಣವನಾಗಿ ಕಾಣುತ್ತಾ ಇದ್ದ. ಅದೋ. ಹಾಗಾದ್ರೆ ನಿನ್ನನ್ನು ತಮ್ಮ ಎಂಬ ಹಾಗೆ ಕರೆಯಲೇ? ಹಾಗಾದ್ರೆ ನಾನು ಸುಮ್ಮನೆ ಇರ್ಲಿಕ್ಕೆ ಆಗ್ತದ? ನನಗಿಂತ ನೀನು ದೊಡ್ಡವ, ಬಲಿಷ್ಠನಾಗಿದ್ದಿ, ಎತ್ತರಲ್ಲಿದ್ದಿ. ನನ್ನ ಹೇಗೆ ಕರೆಯುದಪ್ಪ? ಹೇಗೆ? ನಾನು ತಮ್ಮನಾದ್ರೆ ನೀನು ನನಗೆ ಅಣ್ಣನಾಗ. ಅಣ್ಣ? ನಾನು ಅಣ್ಣ, ನಾನು ತಮ್ಮ. ತಮ್ಮ, ನೀನು ತಮ್ಮ, ನಾನು ಅಣ್ಣ. ನೀನು ಅಣ್ಣ, ನಾನು ತಮ್ಮ. ಏನು ಅಣ್ಣ ತಮ್ಮಂದಿರ ಸಂಬಂಧ ಮಮ್ಮತದಲ್ಲಿ ಒಮ್ಮತವಾಗಿ ಒಪ್ಪಿಗೆಯಾಗಿ ಇದೆ. ಸಾಕಲ್ವಾ? ಇನ್ನೇನಾಗ್ತದ? ಕರೆಯುವುದಕ್ಕೆ ಒಂದು ಹೆಸರು ಬೇಡವೇನೋ? ಹೆಸರು ಬೇಕು. ಯಾರಿದ್ದಾರೆ ಹೆಸರು ಇಡ್ಲಿಕ್ಕೆ? ಅಣ್ಣ ತಮ್ಮಂದಿರು ಎಲ್ಲರೂ ಹೇಳ್ತಾರೆ. ಹೆಸರು ಕೂಗಿ ಕರೆದ್ರೆ ಮಾತ್ರ ಗೊತ್ತಾಗುವುದು ನಿನ್ನನ್ನು ಕರೆದದ್ದು ನನ್ನನ್ನು ಕರೆದದ್ದು ಅಂತ. ಹಾಗೆ ಗೊತ್ತಾಗಬೇಕು ಅಂತಾದ್ರೆ ಹೆಸರು ಬೇಕು. ಹೆಸರು ಬೇಕಾ? ನಿನಗೆ ನಾನು ಹೆಸರಿಡ್ತೇನೆ. ನಿನಗೆ ನಾನು ಹೆಸರಿಡು. ಆಗಲಿ.
ಮೃದುವಾದಂತಹ ದೇಹ. ಹಾಗೆ ನಿನ್ನ ದೇಹ ಕಲ್ಲು ಬಂಡೆಯ ಹಾಗಿದೆ, ಗಟ್ಟಿಯಾಗಿದೆ. ಹಾಗಾಗಿ ನನಗೆ ಸೂಕ್ತವಾದಂತಹ ಹೆಸರು ನೆನಪಾಗುತ್ತಾ ಇದೆ. ಹೇಳೋದು ಕೈಟಭ. ಕೈಟಭ. ಹಾಗಾದ್ರೆ ಆಗಬಹುದಲ್ವಾ? ಹೆಸರಾಗ್ಬೋದು. ಹೌದಲ್ಲ? ನಾನೊಮ್ಮೆ ನಿನ್ನನ್ನು ಮುಟ್ಟಬೇಕಾ? ಮುಟ್ಟು. ಒಯ್ಯುವ. ಏನು ಎಂತದು ಇದನ್ನ? ಬೆತ್ತಗೆ 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 ಬೆತ್ತಗೆ. ಹೌದು. ಮೃದುವಾಗಿದ್ದಿ. ಮೃದುವಾದಂತಹ ದೇಹ. ಮೃದುವಾದಂತಹ ದೇಹ ಇರುವ ಕಾರಣ ನಿನಗೊಂದು ಹೆಸರು ಇರ್ತೇನೆ. ಹೇಗೆ? ಮಧು ಅಂತ. ನಾನು ಮಧು. ಹೌದು. ನೀ ಪುದಿರ್ಪುದು ನಮಗಿನ್ನು ಹರಳ ಮೇಲೆ ತೆಗೆದುಟ ಕೈಟಭ. ಮಧು. ಮಧು ಕೈಟಭರೆಂಬ ಹೆಸರು ನಾವೀರ್ವರು ಇರಿಸಿಕೊಂಡಿದ್ದೇವೆ. ಸರಿ. ಅಯ್ಯ, ಇನ್ನು ಮುಂದೆ ಭೂಮಿಯಲ್ಲಿ ಜನಿಸುವಂತಹ ಜೀವಿಗಳು ನಮ್ಮನ್ನು ಮಧು ಕೈಟಭರು ಅಂತ ನೆನಪಿಸಿಕೊಳ್ಳಬೇಕು. ಹಾಗೆ ಹೆಸರಿಸಬೇಕು. ಸಾಕಾಗುತ್ತದೆಯೇ? ಸಾಕಾಗುವುದಿಲ್ಲ. ಹೆಸರನ್ನು ನಮಗೆ ಕರೆಯುವುದಕ್ಕಾಯಿತು, ನಮ್ಮ ಸಂಬಂಧ ನಮ್ಮ ಬೆಳೆಸುವುದಕ್ಕಾಯಿತು. ಇಷ್ಟಿದ್ರೆ ಸಾಕಾಗ್ತದೇನೋ? ಎನ್ನೆನ್ನು ನಡೆದರು ಶೌರ್ಯತಾನೆ ಅಲ್ಲ ತಮ್ಮಂತ ಕರೆದ್ರೆ ಸಾಲದು, ಮಧು ಕೈಟವರಂತ ಕರೆದ್ರೆ ಸಾಲದಲ್ಲ. ಸಾಕಾಗುವುದಿಲ್ಲ. ಉದರಾಗ್ನಿ ಬಾಧಿಸ್ತಾ ಇದೆ. ಇದಕ್ಕೆ ಏನು ಮಾಡುದಂತ ಯೋಚನೆ ಮಾಡಿದ್ರೆ ಅಣ್ಣ, ಏನು ನಾವು ನೋಡಿ ಇರುವುದು ಈ ನೀರಲ್ಲಿ ಇಲ್ಲಿಯವರೆಗೆ ನೀರಿದೆ. ಮೊಳಕಾಲ ಪರ್ಯಂತ. ಮೊಳಕಾಲ ಪರ್ಯಂತರ ನೀರು. ಅಷ್ಟೇ ನೀರು. ಈ ನೀರಲ್ಲಿ ಸಾಕಣ್ಣ. ಅಣ್ಣ, ಏನು ಈ ಜಲದಿಯಲ್ಲಿ ಒಮ್ಮೆ ಈ ಜಲದಿಯನ್ನೇ ಪಡಿಬಹುದು. ಇದರಂತ ವಸ್ತುಗಳನ್ನೆಲ್ಲ ತಿಂದ್ರೆ ನಮ್ಮ ಹಸಿವೆನೆಲ್ಲ ಒಮ್ಮೆ ನೀಗಿಸಬಹುದು. ನಮ್ಮ ಹಸಿವೆ ನೀಗುವುದಕ್ಕೆ ಈ ಜಲಚರಗಳು ಆಹಾರವಾಗಿ ಬರಬೇಕು. ಹೌದು. ಆಹಾರವಾಗಿ ಬರಬೇಕು ಅಂತಾದ್ರೆ ಜಲವನ್ನು ಕದಡಬೇಕು. ಹೌದು. ಕದಡಬೇಕು ಅಂತಾದ್ರೆ ನೀನೊಂದು ಕೈಯಲ್ಲಿ ಬಡಿಬೇಕು, ನಾನೊಂದು ಕೈಯಲ್ಲಿ ಬಡಿ. ಆರಂಭಿಸುವ.
ನಮಗೆ ಬೇಕಾದ್ದು ಸಿಕ್ಕಿತು. ಹೌದಾ? ಇಲ್ಲಿ ಬಾ, ಇಲ್ಲಿ ಬಾ. ಎಲ್ಲಿ? ನೀರನ್ನು ಕದಡುತ್ತಾ ಬಂದವ ನೀನು. ಹೌದು. ಜಲಚರವನ್ನು ಹಿಡಿದೆ, ಬಾಯೊಳಗೆ ಹಾಕಿ ಗುಳದ್ ಕತ ನುಂಗಿದೆ. ನಾನು ಹಾಗೆ ಮಾಡುತ್ತಾ ಬಂದೆ. ಆದ್ರೆ ಈಗ ಒಂದು ವಿಶೇಷ. ನಾನು ತೋರಿಸಿದಲ್ಲಿಗೆ ನೀನು ನೋಡ್ಬೇಕು. ನೋಡಲ್ಲಿ ಬೆರಳ ತುದಿ ಈಗ ನೋಡು. ಅಣ್ಣ, ಬೆರಳ ತುದಿಯಲ್ಲೇ ಉಗುರಲ್ವ ಇದು? ಉಗ್ರಲ್ಲದ ಮತ್ತೇನು ಬರ್ತದ ಅಲ್ಲಿಗೆ? ಹಾಗಲ್ವ? ನೇರವಾಗಿ ನೋಡ್ಬೇಕು. ನೋಡ್ಬೇಕಾ? ಬೆರಳನ್ನು ಎಲ್ಲಿ ತೋರಿಸ್ತೇನೋ ಅದೇ ಕಡೆ ನೋಡು. ಸಿಕ್ಕಿದಾನು ಇದಕ್ಕೋ ಸಿಕ್ಕವ ನೋರ್ವನು ಧಕ್ಕನೆ ಕೊರಲದಲ್ಲಿ ಹೂವಿನ ಮೇಲೆ ಕುಳಿತುಕೊಂಡಿದ್ದಾನೆ. ಹೌದಾ? ಅದು ಕೂಡ ಯಾವ ಹೂ? ತಾವರೆ ಹೂ. ಅದರ ಮೇಲೆ ಕುಳಿತುಕೊಂಡು ಪಿಳಿ 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 ಆ ಕಡೆ ಈ ಕಡೆ ನೋಡ್ತಾ ಇದ್ದಾನೆ. ಬಿಡಬಾರದು. ಆ ಕಡೆ ಈ ಕಡೆ ನೋಡಿ ಹಾರಿ ಹೋಗುವುದಕ್ಕಿಂತ ಮುಂಚೆ ಅವನನ್ನು ಘಕ್ಕನೆ ಹಿಡಿದು ಮುಂದಬೇಕಾಗಿದೆ. ಬಿಡಬಾರದು. ಅದ್ಯಾವುದಕ್ಕೆ? ಏನಾದ್ರು ಪಿಡಿ 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 ಅಂತ ಹೇಳಿ ಚಪ್ಪಾಳೆ ತಟ್ಟುವುದಕ್ಕೆ ಹಿಡಿ 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 ಅಣ್ಣ, ನೋಡಿದ್ಯೋ? ವಿಶೇಷವಾದಂತ ಒಂದು ಪ್ರಾಣಿ. ನಮ್ಮನ್ನ ನೋಡಿ ದೇಹ ಒಂದು, ತಲೆ 5 ಉಂಟಲ್ಲ, 5 ತಲೆಯಲ್ಲಿ 10 ಕಣ್ಣು. ಹೌದು ಅಲ್ವಾ? ವಿಶೇಷವಾಗಿ ರಂಜಿಸ್ತಾ ಉಂಟಲ್ಲ ಅಣ್ಣ. ಹಾಗಾಗಿ ಇವನನ್ನು ಬಿಡುದಲ್ಲ. ಈ ಪ್ರಾಣಿ ಅಲ್ಲ ಹಿಡಿದು ಹುಡುಗಾಯ್ತು. ಹೌದಲ್ವಾ? ಹಿಡಿಯುವುದಲ್ವಾ? ಹೌದು, ಹಿಡಿಯುವುದಲ್ವಾ? ಕಟ್ಟಿದ್ಯಾಕೆ? ಹೇಳು ಹೇಳು, ಏನು ಸಾಹಿತ್ಯ? ಏನಾಯ್ತು ನಿನಗೆ? ಆ ಪ್ರಾಣಿ ಅಂತ ನಾನು ಗಟ್ಟಿ ಹಿಡ್ಕೊಂಡದ್ದು. ಸಿಕ್ಕಿದ್ದು ನೀನು ನನಗೆ. ನೀನು ಅಣ್ಣ ಅಣ್ಣ ಅಂತ ಕರೀತಿರ್ತಿದ್ರೆ ಏನಾಗ್ತಿತ್ತು ಗೊತ್ತಾ? ನನ್ನ ಬಾಯೊಳಗೆ ಉದರವನ್ನು ಸೇರಿ
ಇಷ್ಟರವರೆಗೆ ಜೀರ್ಣವಾಗಿ ಹೋಗ್ತಿದ್ದೀನಿ. ನಿನಗೆ ತಮ್ಮ ಇಲ್ಲದಂತಾಗ್ತಿತ್ತು. ಕಂಬ ಇಲ್ಲದಂತಾಗ್ತಿತ್ತು. ಆ ಪ್ರಾಣಿ ಅಂತ ಹಿಡಿದಂತೆ ಎಲ್ಲಿ ಗೊತ್ತಾ? ಎಲ್ಲಿ? ನಿನ್ನ ಕಾಲಲ್ಲಿ. ಹೌದಾ? ಅವಾಗ ಏನಾಯ್ತು? ತಮ್ಮ ಅಂತ ಬೊಬ್ಬೆ ಹೊಡೆದೆ. ಆಗಲೇ ಬಿಟ್ಟು ಆಗ ನೀನು ಒಳ್ಳೆಯದು. ಏನು? ಆ ಪ್ರಾಣಿ ನಮ್ಮ ಕಣ್ಣಿಂದ ತಪ್ಪಿಸಿ ಹೋಗ್ತಾ ಇದೆ. ಬಿಡಬಾರ್ದವನನ್ನು. ಬಿಡಬಾರ್ದು. ಎಲ್ಲಿದ್ದ ಇದೆ ಎಂಬುದನ್ನು ಹುಡುಕೊಳ್ಳ. ಹರಿಯನ ಬೇಕಮಲ ನಾಳದಿ ಮೆರೆಗಳು ತಲೆ ಬಿದ್ದಾದ ಮನದಲ್ಲಿಯೇ ದೈತ್ಯರು ರೀತಿಯ ಅಟ್ಟಿಸಿಕೊಂಡು ಬರುತ್ತಾ ಇದ್ದಾರಲ್ಲ, ಏನು ಮಾಡಲಿ? ಏನು ದೇಹ, ಏನು ಸ್ವರ, ಯಾವುದು ಹಾಳಾದರೂ ಧ್ವನಿ ಮೆಟ್ಟಿಗೆಂದು ಹಾಳಾಗುವುದಕ್ಕಿಲ್ಲ. ಆದಿಮಾಯೇ ನಿರೂಪ, ಯಾ ದೇವಿ ಸರ್ವಭೂತೇಷು ಶಕ್ತಿ ರೂಪೇಣ ಸಂಸ್ಥಿತ. ನಮಸ್ತಸ್ಯೈ 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 ನಮೋ ನಮಃ. ಕಾಪಾಡಮ್ಮ ಕಾಪಾಡಮ್ಮ. ಮರುಗಲೇಕೆ ವಿಧಾತ ಮನದಲ್ಲಿ ಸ್ಮರಿಸಿರುವುದೇಕಿಲ್ಲ ಈ ಪರೇ. ಒರೆಯ ಬಾರದೆ ಬಂದ ಕಷ್ಟವಾರಿತು ಕೊಂಬೆ. ಕಣ್ಣೀರಿಸುತ್ತಾ ಇದೆಯಾ? ಯಾರಿಂದ ಕಷ್ಟ? ಧೈರ್ಯವಾಗಿ ಹೇಳುವಗನೇ. ಕೇಳಬೇಕಮ್ಮ. ಮಾತಲಾಲಿತೋ ಜಲದೂಳಿವರು ಧೂರ್ತರುಣಿಸುತ್ತಾಯಿಂದ ನಿಲ್ದೇಲೆ ಗಾದಿದ ಬರುಪ ಅದರ ಭೀತಿ ಗುಳ್ಳಿಗೆ ಜನವೇ ರಕ್ಷಿಸುವುದಕ್ಕೆ ನೀನೇ ಓರ್ವಾಳು ಹೀಗೆಂಬುದಾಗಿ ನಿನ್ನನ್ನೇ ಸ್ತುತಿಗೈದವನು ನಾನು. ತುಂಬಿದ ಜಲರಾಶಿಯ ಮಧ್ಯೆ ಧೂರ್ತರಿರುವರು ನನ್ನನ್ನೇ ಬೆನ್ನಟ್ಟಿಸಿ ಓಡಿಸಿಕೊಂಡು ಬರುತ್ತಾ ಇದ್ದಾರೆ. ಬದುಕುವುದಕ್ಕೆ ಅಸಾಧ್ಯ, ಭೀತಿಗೆ ಒಳಪಟ್ಟಿದ್ದೇನೆ. ಕಾಪಾಡಬೇಕಮ್ಮ, ಕಾಪಾಡಬೇಕು, ಕಾಪಾಡಬೇಕು. ಅವನಿರುವ ನಿದ್ರೆಯುಳ್ಳು ಶೀಘ್ರದು ಅಗಲಿ ಪೋಗುವಿನೋ ಭರದೊಳೆ ತರುಗಳು ದೈತ್ಯರ ತರಿದು ಕೊಡುಪನು ಭೀತಿ ಬೀಡಿ ವರದು ದರ್ಶನ ಕೊಡುತ್ತವಗೆ ನೀ ಮರೆಯೊಳೆಹುದ ಮರುಗಬೇಡ ವಿಧಾತ ಆತ ಈ ಹೊತ್ತಿನಲ್ಲಿ ಯೋಗ ನಿದ್ರೆಯಲ್ಲಿದ್ದಾನೆ. ಸ್ವಲ್ಪ ಹೊತ್ತಿನ ಬಳಿಕ ಆತನ್ನು ಬಿಟ್ಟು ದೂರ ಸರಿಯುತ್ತೇನೆ. ಎಚ್ಚರವಾದಂತಹ ದುಷ್ಟರನ್ನು ಆತ ವಧಿಸಿಕೊಡುತ್ತಾನೆ. ಅಲ್ಲಿವರೆಗೆ ಶ್ರೀಹರಿಯ ನಾಭಿ ಕಮಲದ ನಾಳದಲ್ಲಿ ಮಳೆಯಾಗಿರುವ ಮಗನೇ. ಧನ್ಯವಾದ ತಾಯೇ, ಧನ್ಯವಾದ. ಶುಭವಾಗಲಿ ಕತೆ. ಆದಿಮಾಯೆಯ ಅಭಯವಾಕ್ಯ ಏನಿದ್ದರೂ ಅವಳ ನಿರ್ದೇಶನ, ಅದರಂತೆ ಮುಂದುವರಿಯುತ್ತೇನೆ. ನೋಡೋಣ. ನಳಿನ ಲಾಭನು ತೊರೆದು ನಿದ್ರೆಯ ಕುಳಿತಿರಲು
ಕಿರುನಗೆ ಬೀರುತ್ತ ತನ್ನ ಬದನದಲ್ಲಿ ಮಹಾಮಾತೆಯ ಅನುಗ್ರಹ. ಮಲಗಿದ್ದವನಿಗೆ ಪಕ್ಕನೆ ಎಚ್ಚರವಾಯಿತಲ್ಲ. ಒಂದು ಆಯುಧ ಕುಳಿತುಕೊಂಡ ಕಾರಣವೇನು? ನೀರ ಮೇಲೆ ಕುಳಿತುಕೊಂಡ ಕಾರಣವೇನು? ಈ ನೀರಿನ ಮೇಲೆ ಕುಳಿತು ನಮ್ಮನ್ನು ನೋಡಿ ಕಿರುನಗೆ ಬೀರುತ್ತಾ ಇದೆ. ಅದು ಕೂಡ ಹೇಗೆ? ನಿನ್ನ ಮಗುವೆ, ಯಾರು ನೀನು? ಯಾಕೆ ಇಳಿದು ಕುಳಿತುಕೊಂಡಿದ್ದೆ? ನಿನ್ನ ಹೆಸರೇನು? ನಿನ್ನ ಊರಾವುದು? ಹೇಳೋ ಹೇಳೋ. ವಿಚಾರ ಹರಿಯ ಹಿರ ಮಧು ಗೈಡ ಬರುವೆ ವಿಚಾರ ಹರಿಯ ಏನೋ ಯೋಚನೆ ಮಾಡ್ತಿದ್ದೀಯ? ಎಲೆಯಲ್ಲಿ ಕೂತುಕೊಳ್ಳದೆ ಮತ್ತೇನು ಮಾಡೋದು? ನೆಲ ಇಲ್ಲ ಅಲ್ಲ. ಹೌದಾ? ನಮ್ಮನ್ನು ನೋಡಿ ನಗುವುದಲ್ಲ. ನಾನು ಕೇಳಿದಂತ ಪ್ರಶ್ನೆಗೆ ಉತ್ತರ ಕೊಡು. ಹೇಳು. ನಿನಗಿಂತ ಮೊದಲೊಂದು ಪ್ರಾಣಿಯನ್ನು ನಾವು ಕಂಡಿದ್ದೇವೆ. ಎಲ್ಲಿ ಹೋದ? ಮೊದಲು ಕಂಡ ಪ್ರಾಣಿಯಲ್ಲಿ ಈತನನ್ನು ತೋರಿಸು, ಆಮೇಲೆ ನಿನ್ನನ್ನು ಏನಂತ ನೋಡ್ತೇವೆ. ಆದ್ರೆ ನಾವು ಯಾರಂತ ತಿಳ್ಕೊಂಡೆ? ನನ್ನನ್ನು ಪ್ರಶ್ನಿಸುವ ನೀವು ಯಾರು ಅಂತಲೇ ನನಗೆ ಗೊತ್ತಾಗಲಿಲ್ಲ. ನಾವು ಹೊಸ ಬದುಕ ಇಟ್ಟವರು.
ನೀನು ಮದುವೆ ಏ, ಮಧು ಅದೇ ಮದುವೆ ವೇ ಸೇರಿಸ್ಲಿಕ್ಕಿಲ್ಲ, ಗೊತ್ತಾಯ್ತಲ್ಲ. ಹಾ ಅವ ನನ್ನ ತಮ್ಮ. ನೀನು ಕೈಠವನೇ. ಕೈಟಭ, ವೀರವಧು ಕೈಟಭರು ನಾನು. ನೀನೊಬ್ಬ ಶಕ್ತಿಗಾರ ಅಂತ. ಏಯ್, ಹೌದು, ನೋಡುವಾಗ ಖಂಡಿತವಾಗಿಯೂ ಹೌದು. ನೀನೇನು ಅವನಿಗಿಂತ ಕಡಿಮೆಯವನಲ್ಲ. ಇಬ್ಬರು ಶಕ್ತಿಗಾರರು, ವೀರರೇ. ಹೌದು, ವೀರರು, ಶೂರರು, ರಣಗಂಭೀರರು ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ಊರಿ ದೋಷವಾದ ನಿನಗ ಹೌದು. ಯಾಕೋ ನಿಮ್ಮನ್ನು ಕಂಡು, ನಮ್ಮನ್ನು ನೋಡಿ ನಿನಗೆ ದೋಷವಾದ ಯಾಕೆ? ನಿಮ್ಮನ್ನು ನೋಡಿ ನೋಡಿ ಊರಿ ಸಂತಸವನ್ನು ಆಂತೆ ನಾನು. ಹೌದೇ? ಹೌದು. ಆತುವುದು ನಾವು. ಯಾಕೆ? ಯಾಕೆ? ನೀನಿಲ್ಲಿ ಒಬ್ಬ ಒಂಟಿಯಾಗಿ ಕುಳಿತು ಬಿಳಿ ಬಿಳಿತ ಆ ಕಡೆ ಈ ಕಡೆ ನೋಡ್ತಾ ಇದ್ದಿ. ನೀನು ಹೊಸಬ, ನಾವು ಮಧುಕೈಟಭರು. ಹೌದು, ಹೊಸಬ, ಗೊತ್ತಾಯ್ತಲ್ಲ. ನೀವು ಹೊಸಬರಲ್ವಾ? ನೀನು ನನಗೂ ಹೊಸಬನೇ, ಹೊಸಬ, ನಾನು ಹೊಸಬನೇ. ಅಂತೂ ನಮ್ಮೊಳಗೊಂದು ಅನ್ಯೋನ್ಯವಾದಂತಹ ಸಂಬಂಧ. ಸಂಬಂಧ ಹೇಳಿದ್ರೆ ಜಾಗ್ರತೆ. ಸಂಬಂಧ ಬೇಡ ನಮಗೆ. ನಿಮ್ಮನ್ನು ನೋಡಿ ಸಂತೋಷವಾದದ್ದು ಯಾಕೆ ನನಗೆ? ಯಾಕೆ? ನಾನು ಒಬ್ಬನೇ ಇದ್ದೆ, ಜತೆಗಾರರು ಯಾರೂ ಇಲ್ವಲ್ಲ ಅಂತ ಬೇಸರವಾಗಿತ್ತು. ನೀವಾದ್ರೂ ಬಂದ್ರಲ್ಲ. ನೀವಾದ್ರೂ ಬಂದ್ರಲ್ಲ ಅಂದ್ರೆ ಅರ್ಥ ಏನೋ? ಏನದು ಮೋಡಿಯ ಮಾತು? ಜತೆಗಾಗಿ ಮಾತನಾಡೋದು. ಒಂದು ಅರ್ಥ ಏನದು? ಅಲ್ಲ, ಸಂಭಾಷಿಸುವುದಕ್ಕೆ ನಿಮ್ಮಂತವರು ಸಿಕ್ಕಿದ್ರಲ್ಲ. ಸಿಕ್ಕುವುದಿದ್ರೆ ಜತೆಗಾರರಾಗಿ ನಿಮ್ಮಂತವರಿಬ್ಬರು ಸಿಕ್ಕುದು. ನಮ್ಮಂತವರ? ಹೌದು. ಆಗ್ಲಿ, ಜತೆ ಸರಿಯಾಗ್ತದೆ. ಸಿಕ್ಕಿದ್ರೆ ಏನಾದ್ರು ಆಗ್ತದ ನಿಮಗೆ? ಖಂಡಿತವಾಗಿಯೂ ಆಗ್ತದೆ. ಏನು? ಹಾಗಾಗಿ ನನ್ನನ್ನು ನೋಡಿದವರೇ ನೀವು ಅಬ್ಬರಿಸ್ತಾ ಇದ್ದೀರಿ. ತೋರು ಬೇಗ ಮೊದಲು ಕಂಡ ಪೋರ ನೆಲ್ಲಿ ಪೋದ ಬಂಡ. ಬಂಡ ತೋರು ಬೇಗ ಮೊದಲು ಕಂಡ ಪೋರ ನೆಲ್ಲಿ ಪೋದ ಬಂಡ ಅಂತ ನಿನ್ನನ್ನು ಹೇಳಿದ್ದು, ಗೊತ್ತಾಯ್ತಲ್ಲ? ಅದನ್ನಲ್ಲ, ಪೋರನನ್ನು ಬಂಡ, ನಿನ್ನನ್ನು ಬಂಡ ಅಂತ ಹೇಳಿದ್ದು. ನಾನು ಅವನನ್ನು ತೋರಿಸಬೇಕು. ತೋರಿಸಬೇಕು ಅಂತ ಆದ್ರೆ ನೋಡಿಬೇಕಲ್ಲ. ನಾನು ಅವನನ್ನು ನೋಡಲೇ ಇಲ್ಲ. ನೋಡ್ಲಿಲ್ವ? ಕಾಣ್ತಾ ಇದೆ ನೀರು. ಹೌದು. ಈ ನೀರ ಮಧ್ಯದಲ್ಲಿ ನಾನು ಬಿಟ್ರೆ ನೀವು, ನಿಮ್ಮ ಹೊರತು ಯಾರನ್ನೂ ನಾನು ಕಂಡದ್ದಿಲ್ಲ. ಹೌದು, ನಾನು ಇಲ್ಲಿಯೇ ಇದ್ದೇನೆ. ನಿನ್ಗೆ ಪರಿಚಯ ಇಲ್ವಾ? ಆ ಪ್ರಾಣಿಯ ಪರಿಚಯ ಇಲ್ವೇನೋ? ಪರಿಚಯ ಇಲ್ಲ, ಆದ್ರೆ ನಾನು ಯಾರು ಅಂತ ಬೇಕಾ ಬೇಡುವ? ಕಾಣುತ್ತಿರುವಂತಹ ಜಲರಾಶಿಗೆ ನಾನೇ ಅಧಿಕಾರಿ. ಉಸಿರೆತ್ತಿದ್ರೆ ನಾನೇ ಅಧಿಕಾರಿ. ಏನೋ ಅಧಿಕಾರಿ? ಏನು ಜಲಕ್ಕೆ ನೀನೊಬ್ಬ ಇದ್ದಿ, ಆದ್ರೆ ನಿನಗಿಂತ ಮೊದಲು ಹುಟ್ಟಿದವರು ನಾವು. ಈ ಜಲದಲ್ಲಿ ಎಷ್ಟೋ ಕಾಲದಿಂದ ಬದುಕುತ್ತಾ ಇದ್ದೇವೆ. ಜಲದಿಗೊಳೆಯ ತಾನೆಂದೆನುತ್ತಲಿ ಹೇಳ್ತಾ ಇದ್ದೇನೆ. ಅಹಂಕಾರದಿಂದ ಮಾತನಾಡುತ್ತಾ ಇದೆಯಲ್ಲ, ಹೆಮ್ಮೆ ಇದು. ನಿನ್ನ ಅಹಂಕಾರ ಬಿಡು, ನಿನ್ನ ಹೆಮ್ಮೆ ನಮ್ಮಲ್ಲಿ ಅಗತ್ಯವಿಲ್ಲ. ನಾವೇ ಅಧಿಕಾರಿಗಳು. ನಿನ್ನ ಮೊಂಡುತನವನ್ನು ಈಗ ಇಳಿಸ್ತೇವೆ. ಅವ ಎಲ್ಲಿದ್ದಾನೆ ಹೇಳ? ಅವ ಎಲ್ಲಿದ್ದಾನೆ ಅಂತ ಹೇಳ್ಬೇಕಿದ್ರೆ ಅವ ಹೇಗಿದ್ದ ಅಂತ ಹೇಳ್ಬೇಕು. ನೀರಲ್ಲೇ ಕುಳಿತು ಆಚೆ ಈಚೆ ಹೋಗ್ತಾ ಇದ್ದಿ, ನೀನ್ ನೋಡ್ಲೇ ಇರಬೇಕು. ಹೇಗಿದ್ದ ಗೊತ್ತಾ? ಆತ ಈಗ ನಿನ್ನಾಗೆಲ್ಲ 5 ಶಿರಗಳಿತ್ತು. ನನಗೆ 5 ತಲೆ, ನಿನಗೆ ಒಂದೇ ಶಿರ. ಹೌದು, ಒಂದೇ ಶಿರ 4. ಅವರಿಗೆ ಹಾಗಲ್ಲ, 5 ಶಿರ. ಆತನನ್ನೊಮ್ಮೆ ತೋರಿಸು.
ತೋರಿಸಿದವುದಾಗಿದೆ ನಿನ್ನನ್ನು ಬಿಟ್ಟು ಬಿಡುದಂತ ಯೋಚನೆ ಮಾಡಬೇಡ. ತೋರಿಸದೇ ಇದ್ರೆ ತೋರಿಸದಿದ್ರೆ ಏನು ಮಾಡ್ತೇವೆ ಗೊತ್ತುಂಟ? ಅವರಿಗೆ ಹಲ್ಲುತ್ತಾಗ ನಿನ್ನನ್ನು ನುಂಗುತ್ತೀರಾ? ನಾನು ಇಳಿವ ತುಂತಲ್ಲ ಗಂಟಲೊಡನೆ ನೀವು ನುಂಗುವುದಕ್ಕೆ ಪ್ರಯತ್ನಿಸಬಹುದು. ನೀವು ನುಂಗುವುದಕ್ಕೆಂತಲೇ ಹುಟ್ಟಿಕೊಂಡವರ ಮತ್ತೇನು ಮಾಡುದು? ಹೌದು, ನನ್ನನ್ನು ಜಗಿದು ತಿನ್ನುವುದಕ್ಕೆ ನಮಗೆ ಹೊತ್ತು ಬೇಕಾಗ್ತದೆ. ನುಂಗಿದ್ರೆ ಬೇಗನೆ ಒಳಗೆ ಹೊಟ್ಟೆ ಒಳಗೆ ಸೇರಬಹುದು. ನೀವು ನುಂಗುವ ಮನಸ್ಸು ಮಾಡಿದ್ರು ನಿಮ್ಮ ಗಂಟಲೊಳಗೆ ಇಳಿಯುವ ತುತ್ತಲ್ಲ, ನಾನು ವಿಷವಾದೇನು. ಹೌದು, ತಲೆಗಳ 5 ಅವನಿಗೆ, ಅವನ ಸಹಿತ ಮೊದಲಿದ್ದವಾಗೆ ಕಲಿಗಳಾದ ನಿಮ್ಮ ಸಹಿತ ಎಲ್ಲರೂ ನನಗೆ ಶರಣು ಬಂದ್ರೆ ಸರಿ, ಇಲ್ಲದಿದ್ರೆ ನಿಮ್ಮ ತಲೆ ಹಾರಿಸ್ತೇನೆ. ಈಗ ತಲೆ ಹಾರಿಸ್ತೀಯಾ? ಹೇಗೆ ಹಾರಿಸ್ತೀನಿ ನೋಡ್ತೇವೆ. ನನ್ನನ್ನು ನುಂಗೋದಕ್ಕೆ ಬರ್ತಾ ಇದ್ದೀರಿ. ಅಧಮರು ಬಹುವಚನದಿಂದ. ಹೌದೌದು, ಸುಮ್ಮನೆ ಬಿಡೋದಿಲ್ಲ. ಹೇಗೆ ಸುಮ್ಮನೆ ಬಿಡೋದಿಲ್ಲ? ಮುಂದುವರೆದು ಬಂದ್ರೆ ನಿಮ್ಮ ಕರಳನ್ನು ಹಾರಿಸ್ತೇನೆ. ಹಾಗೆ ಒದಿಬೇಡುವ. ಎಲ್ಲ ಅಪ್ಪಚ್ಚಿ ಹಾಕುವುದ್ರೆ ಮತ್ತೆ ನಮಗೆ ಏನು ಸಿಗ್ಲಿಕ್ಕಿಲ್ಲ. ಯಾಕೆ? ಇಲ್ವಾ, ಬಿದ್ದಿನ ಪ್ರಾಣಿ ಬಿದ್ದದ ಮೇಲೆ ಹೇಳುವುದಕ್ಕೆ ಖಂಡಿತವಾಗಿಯೂ ಸಾಧ್ಯವಿಲ್ಲ. ಅಲ್ವಾ? ಇನ್ನು ಇದನ್ನು ನಾವು ತಿನ್ನಬೇಕು. ಹೇಗೆ ತಿನ್ನುವುದು? ಒಂದು ಕಾಲು ನೀನು ಹಿಡಿ, ನಾನೊಂದು ಕಾಲು ಹಿಡಿತೇನೆ. ಹಾಗೆ ಬೇಡ ಅಣ್ಣ, ಈಗ ಸಿಗಿದ್ರೆ ಆಗ್ಲಿಕ್ಕಿಲ್ಲ. ಇಲ್ಲಿವಾ, ಈಗೆಲ್ಲ ತಿನ್ಲಿಕ್ಕೆ ಕೂಡ್ದು ಹಸಿ ಹಸಿ ತಿಂದ್ರೆ ಏನು ಪ್ರಯೋಜನವಿಲ್ಲ, ರುಚಿ ಆಗುದಿಲ್ಲ. ಹೌದು, ಕೊಳೆಯಬೇಕು. 2 ದಿವಸ ಕಳೆಯಬೇಕು. 2 ದಿವಸ ಕಳೆದ್ರೆ ಸ್ವಲ್ಪ ನೀರಿನಲ್ಲಿ ಇದ್ದು ಅಲ್ಲೇ ಬಾತು ಹೋಗ್ತದೆ. ಬಾತು ಹೋದ ಮೇಲೆ ಪರಿಮಳವು ಬರ್ತದೆ. ಪರಿಮಳದ ಜೊತೆಗೆ ಒಂದು ಜೀವಕ್ಕೆ ಒಂದು ಹಲವಾರು ಜೀವಿಗಳು ಹುಟ್ಟಿಕೊಳ್ತಾರೆ. ಹುಳಗಳು ಹುಟ್ಟಿಕೊಳ್ತಾರೆ. ಅದನ್ನು ತಿನ್ನುವುದಕ್ಕೆ ಬಹಳ ರುಚಿ ಅಲ್ವಾ? ಸ್ವಲ್ಪ ದಿನ ಕಳೆಯಿರಿ, ಆಮೇಲೆ ತಿನ್ನೋಣ. ಅಷ್ಟರವರೆಗೆ ವಿಶ್ರಾಂತಿ ಪಡೆಯೋಣ. ಆ ಬಂಡೆಯಲ್ಲಿ ವಿಶ್ರಾಂತಿ ಪಡೆಯೋಣ. ಹೋಗೋಣ. ಪಂಚಸಹಸ್ರ ಕಾಲದಿ ಧನುಜರಲಿ ಜಯ ತೀರುತ್ತಿರೆ ನಳಿನನಾಭನು ಸ್ಮರಿಸಿ ಭಕ್ತಿಯೇ ಆದಿಮಾಯೇನು ಮನದೊಳರಿತನು ಧುರದುಳ ಸದಳ ಹನನಗುಳಿಸುವೆ ಕಪಟದೊಳಗೆ ದಿನುತ್ತಲ್ಲ ಮಧುಕೈಡ ಬರ ಪೊಗಳುತ್ತಲು ಆ
ವರ್ಷಗಳ ಕಾಲ ಕಾದಾಡಿದೆ ಮಧುಕೈಟಭರೊಂದಿಗೆ. ಆದರೂ ಜಯವು ನನಗೆ ಸಿಗಲಿಲ್ಲ. ನಾನು ಸತ್ತಿದ್ದೇನೆಂತಲೇ ಭಾವಿಸಿದ್ದಿವರು. ಹೊಳೆಯಲ್ಲಿ ತಿನ್ನೋದಕ್ಕೆ ಬಹಳ ರುಚಿಯಾಗ್ತದೆ ಅಂತ ಆ ಕಡೆಗೆ ಸಾಗಿದ್ದಾರೆ. ಬಹುಶಃ ಕೊನೆ ಕಾಲಕ್ಕೆ ಕೊಳೆತದ್ದನ್ನೇ ತಿಂದು ಸಾಯೋಣ ಅನ್ನೋ ಹಾಗೆ ಇರಬೇಕು ಅವರಿಗೆ. ಏನು ಮಾಡೋಣ, ಯುದ್ಧದ ಮೂಲಕ ಸೋಲಿಸುವುದು ಇವರನ್ನು ಅಸಾಧ್ಯ. ಅಮ್ಮ ಅಮ್ಮ ಕಾಪಾಡು ಅಂತ ಪ್ರಾರ್ಥಿಸಿಕೊಂಡಾಗ ಪರೋಕ್ಷಳಾಗಿಯೇ ನನ್ನನ್ನು ಎಚ್ಚರಿಸಿದ್ದಾಳೆ. ಹಾಗಿದ್ರೆ ಆದಿಮಾಯೆ ಮಹಮ್ಮಾಯೆ ಪ್ರತ್ಯಕ್ಷ ಪ್ರಿಯಳೂ ಹೌದು, ಪರೋಕ್ಷ ಪ್ರಿಯಳೂ ಹೌದು ಎನ್ನುವುದು ಸ್ಪಷ್ಟವಾಯಿತು ನಮಗೆ. ಪ್ರತ್ಯಕ್ಷಳಾಗಿಯೂ ಅನುಗ್ರಹಿಸಬಲ್ಲಳು, ಅವ್ಯಕ್ತಳಾಗಿಯೂ ಅನುಗ್ರಹಿಸಬಲ್ಲು. ಸಂದೇಶವನ್ನೊಂದನ್ನು ಕೊಟ್ಟಳಲ್ಲ ನನಗೆ. ಯುದ್ಧದಲ್ಲಿ ಇವರನ್ನು ಗೆಲ್ಲುವುದಕ್ಕೆ ಸಾಧ್ಯವಿಲ್ಲ, ಕಾಪಟ್ಯವನ್ನು ಪ್ರಯೋಗಿಸಿಯೇ ಗೆಲ್ಲು ಅಂತ. ಕೈಯ ಹೊಡೆತದಿಂದ ಕೆಲವರನ್ನು ನಿಗ್ರಹಿಸೋದಕ್ಕೆ ಆಗೋದಿಲ್ಲ, ಆದರೆ ಮಾತಿನ ಹೊಡೆತದಿಂದ ಎಂಥವರನ್ನಾದರೂ ಬಗ್ಗಿಸಲಿಕ್ಕಾಗ್ತದೆ. ಹೊಗಳಿ 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 ಎತ್ತರಕ್ಕೆ ಕೊಂಡು ಹೋಗೋಣ, ಆಮೇಲೆ ಕೆಳಕ್ಕೆ ಹಾಕಿಬಿಡೋಣ. ನೋಡೋಣ ನೋಡೋಣ. ಇದು ನೆಟ್ಟಗೆ ಕುಳಿತಿದೆ. ಮೆಚ್ಚಿದೆ ನಿಮ್ಮ ಜಾಗದಾಗಿ ಮೆಚ್ಚಿದೀನು. ಹೊಗಳಿಕೆ ಯಾವುದದು? ಈ ಶಬ್ದಗಳಿಗೆಲ್ಲ ಪ್ರತ್ಯೇಕವಾದಂತಹ ಅರ್ಥ ಎಂಬುದಿಲ್ಲ. ಸಂತೋಷಗೊಂಡಾಗ ಹೊರಡಾರೆ ಅಲ್ಲಿಯವರೆಗೆ ಸರಿಯಾಗಿ ಗೊತ್ತಾಗಿದೆ. ಬಾಪುರೆ ಬಾಪುರೆ ಅವ್ರು ನೋಡುವಾಗಲೇ ಗೊತ್ತಾಗ್ತದೆ. ಬಾಪು ನೀನು. ಮಜರೆ ಮಜರೆ ಅಂದ್ರೆ ಹೊಗಳಿಕೆ. ಆಗ್ಲಿ ಮಜ ಪೂತುರೆ. ಅದೆಂತದ್ದು ಮಜಾ ಪೂತುರೆ ಅಂದ್ರೆ? ಪೂತು ಮಜರೆ. ಪೂತು ಮಜರೆ ಅಂದ್ರೆ ಎಂತದ್ದು? ಹೊಗಳಿಕೆ. ಹೊಗಳಿಕೆ ಅದು ಹೊಗಳಿಕೆ. ಹೊಗಳಿಕೆ ಆಗ್ಲಿ ಹೊಗಳು ಹೊಗಳು. ಅಯ್ಯೋ ನಿಮ್ಮ ಹೆಚ್ಚಿನ ತೋಳ. ಎಂತದು ತೋಳ? ನಿಮ್ಮ ಹೆಚ್ಚಿನ ತೋಳ ಸಾಹಸಕ್ಕೆ, ತೋಳು ಬಲಕ್ಕೆ. ಹೌದು, ನಿಮ್ಮ ಪರಾಕ್ರಮವನ್ನು ಕಣ್ಣಾರೆ ಕಂಡೇ ಅನುಭವಿಸಿದೆ. ಏನು ಹೇಗಾಯ್ತು? ತಲೆ ತಿರುಗಿತಾ? ಆಶ್ಚರ್ಯ. ಆಶ್ಚರ್ಯವಾ? ಹೌದು, ಇಂಥವರು ಇದ್ದಾರಲ್ಲ. ಇನ್ನು ಎಂತೆಂಥದ್ದು ಆಗ್ತದೆ ಗೊತ್ತಾ? ಪ್ರಸಂಗ ಮುಂದೆ ಹೋದಾಗ ಎಂತೆಂಥದ್ದೆಲ್ಲ ಬರ್ತದೋ ಹೇಳಲಿಕ್ಕೆ ಆಗುದಿಲ್ಲ. ಅದರ ಬಗ್ಗೆ ನೀನು ತಲೆ ಕೆಡಿಸಿಕೊಳ್ಬೇಕು. ವ್ಯವಸ್ಥೆಗೆ ಬೇರೆ ಜನ ಇದ್ದಾರೆ. ಇಲ್ಲಿಗೆ ಮುಗೀತಲ್ಲ. ನಿಮ್ಮ ತೋಳ ವಿಕ್ರಮಕ್ಕೆ ನಾನು ಮೆಚ್ಚಿದ್ದೇನೆ. ನಿಮ್ಮ ಪರಾಕ್ರಮವನ್ನು ಕಂಡು ಸಂತೋಷಗೊಂಡಿದ್ದೇನೆ. ಬೇಕಪ್ಪ ಬೇಕು. ಯಾವುದು ಬೇಕು? ಇದ್ದರೆ ನಿಮ್ಮಿಬ್ಬರಂತಹ ಆಳುಗಳು. ಹೌದು, ನೀವು ಬರೇ ಆಳುಗಳಲ್ಲ, ಮತ್ತೆ ಕಟ್ಟಾಳುಗಳು. ಕಟ್ಟಾಳು
ಕಾಳುಗಳು. ಯಾವ ಸಂಶಯವೂ ಇಲ್ಲ. ಹಾಗಾಗಿ ನಾನು ಸಂತೋಷಗೊಂಡದ್ದು. ಏನು? ನಿಮ್ಮಂತಹ ಪರಾಕ್ರಮಿಗಳನ್ನು ಕಾಣುವ ಭಾಗ್ಯ ನನಗೆ ಒದಗಿವಂತಹ. ಪರಾಕ್ರಮಿ ಬೇಡ, ಗೊತ್ತಾಯ್ತಲ್ಲ? ಪರಾಕ್ರಮಿ ಹೊಗಳಿ ಹೊಗಳಿ, ಎಷ್ಟು ಬರ್ತದೆ ಅಷ್ಟು ಹೊಗಳಿ. ಅವ ಬಾಯಿಪಾಠ ಮಾಡಿದ್ದೆ ಅದನ್ನು. ಬರೇ ಹೊಗಳಿ ಮುಗಿಸೋದಲ್ಲ, ಬರೇ ಹೊಗಳಿ ಮುಗಿಸೋದಲ್ಲ. ಎಂತದು? ಕೊಡುವುದಕ್ಕೂ ನಮಗೆ ಗೊತ್ತು. ಕೊಡು. ಹೌದು. ನೀನು ಏನು ನಿಮ್ಮ ಪರಾಕ್ರಮಕ್ಕೆ ಮೆಚ್ಚಿದಂತಹ ನಾನು ನಿಮಗಿಬ್ಬರಿಗೂ ಪಾರಿತೋಷಕವನ್ನು ಕೊಡಬೇಕು. ಪಾರಿತೋಷಕ, ಬಹುಮಾನವನ್ನು ಕೊಡಬೇಕು. ಬಹುಮಾನ? ಹೌದು. ನೀನು ನಮಗೆ ಕೊಡ್ತೇನೆ. ಕೇಳಿ. ಏನೋ ನೀನೇನೋ ಕೊಡುವುದು? ಏನು ಕೇಳಿದ್ರೆ ಕೊಡಬಲ್ಲೆ. ಇಲ್ವಾ? ಓ, ನಾವು ಯಾರಂತಾದ್ರೂ ಸರಿಯಾಗಿ ನೀನು ನನದಿ ಸೋತವನು 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 ಮನದಿಗ ಇತ್ತಪೆ ಎನ್ನುವುದು ತರವಲ್ಲ. ಮನದಿರ ಇತ್ತಪೆ ಎನ್ನುವುದು ತರವಲ್ಲ. ನಿನಗೆ ಬೇಕಾದುದ ಅನುಮಾನಿಸದೆ ಕೇಳು. ನಿನಗೆ ಬೇಕಾದುದ ಅನುಮಾನಿಸದೆ ಕೀಳು. ಎನಲೆಂದರಾಗ ಕರುವದ ಏನಂದೆಯೋ? ಬೇಕಾದನ್ನು ಕೇಳಿ ಕೊಡ್ತೇನೆ. ಬೇಕಾದನ್ನು ನಾವು ಕೇಳಬೇಕು. ಹೌದು. ನೀನು ಕೈ ಎತ್ತಿ ಕೊಡ್ತಿ. ಕೊಡಬಲ್ಲ ಸಮರ್ಥನೆ. ಹೌದೇನೋ? ಓ, ನಿನಗೆ ನಾಚಿಕೆ ಆಗುವುದಿಲ್ವೋ? ಯಾಕೆ? ನಾವು ಯಾರು, ನಾವೇನು ಮಾಡಿದ್ದೇವೆ ಅದನ್ನು ತಿಳಿದುಕೊಂಡಿದ್ದೇವೆ. ಇದು ಬಾಯ್ಪಾಠ ಮಾಡಿದ್ದಲ್ಲ. ಪೆಟ್ಟು ತಿಂದವ ನೀನು, ಅಲ್ಲಿ ಬಿದ್ದವ ನೀನು ಅಲ್ವಾ? ಹೌದು. ಉಸಿರು ಆಡುವುದಕ್ಕೂ ಬಹಳ ಕಷ್ಟವಾಗಿ ಹೋಗಿತ್ತು ನಿನಗೆ. ಪೆಟ್ಟೆ ಹಾಗೆ. ಹೌದು. ನಿಮಗೆ ನಾನು, ನಾನು ನಿಮಗೆ, ನಿಮಗೆ ನಾನು, ನಾನು ನಿಮಗೆ, ನಿಮಗೆ ನಾನು, ನಾನು ನಿಮಗೆ ಕೊಟ್ಟದ್ದು. ಏನು? ಎಷ್ಟು ಸಮಯ ಆಯ್ತು? ನೀನೇನು ಕೊಟ್ಟದ್ದು? ಪೆಟ್ಟು ಕೊಡ್ಲಿಲ್ಲ ನಾನು. ಯಾವಾಗ? ಮತ್ತೆ ಕೊಟ್ಟದ್ದೇನು? ನಾವು ಪೆಟ್ಟು ಕೊಡುವಾಗ ನೀನು ಬೊಬ್ಬೆ ಹೊಡೆದದ್ದು. ಹೌದು. ಓ, ತಿಂದದ್ದು ನಾನು. ನೀನು ಓಹೋ, ಅಲ್ಲಿ ನೀವು ಕೊಟ್ಟಾಗೆ ಮಾಡಿದ್ದು ಮಾತ್ರ. ಕೈ ಎತ್ತುವಾಗ ಪಟಪಟನೆ ಬಿದ್ದಾಗಿ ಇದೆ. ಹೌದು. ನಾವು ಗೆದ್ದವರು, ನಾವು ಮೇಲೆ, ಗೆದ್ದವರೇ ಮೇಲೆ ಅಲ್ವಾ? ನೀನು ಕೆಳಗೆ, ನಾನು ಕೆಳಗೆ. ಹೌದು. ಹಾಗಾಗಿ ನೀನು ಕೊಡುವುದಲ್ಲ, ಮತ್ತೆ ನಿನ್ನ ಮನದಲ್ಲಿರುವಂತಹ ಆ ಗರ್ವವನ್ನು ಬಿಟ್ಟು ದೀನನಾಗಿ ನಮ್ಮಲ್ಲಿ ಕೇಳು. ನಾವು ಕೊಡ್ತೇವೆ. ಹಾಗಿದ್ರೆ ನಮಗೆ ಕೊಟ್ಟು ಅಭ್ಯಾಸ, ತಕೊಂಡ ಅಭ್ಯಾಸ. ನಮ್ಮ ಕೈ ಕೊಟ್ಟ ಕೈ. ನೀನು ತಕ್ಕೊಳ್ಳೋದು ಬಿಟ್ಟಿದ್ದೀಯ ಹಾಗಿದ್ರೆ. ಎಂತದು? ತೆಕ್ಕೊಂಡದ್ದನ್ನು ಇನ್ನು ಲೆಕ್ಕ ಮಾಡಬೇಕು. ಅದರ ಬಗ್ಗೆ ಮಾಡಬೇಕು. ಅಭ್ಯಾಸ ಎಂತದ್ದು? ದಾರಿಯೇ ಇಲ್ಲ ತಗೊಳ್ಳಿದೆ. ಹಾಗಾಗಿ ನಿನ್ನಲ್ಲಿ ಹೇಳು, ನೀನು ತಕ್ಕೋ, ನಾವು ಕೊಡುವುದೇನೋ ಕೊಟ್ಟ ಕೈ. ಆಯ್ತಲ್ಲ? ಕೊಟ್ಟ ಕಾಯಿ. ಎಂತದ್ದು ಕೊಟ್ಟ ಕಾಯಿ? ಕೊಟ್ಟ ಕೈ. ನಿನಗೆ ಅದು ಬಿಟ್ಟು ಬೇರೆ ಯಾವ್ದು ನೆನಪಾಗುವುದು? ಕೊಟ್ಟ ಕಾಯಿ. ಏನ? ಸರಿ, ನಾವು ಕೊಡ್ತೇವೆ, ನೀನು ತೆಗೆದುಕೋ. ಓ, ಹಾಗಿದ್ರೆ ನೀವು ಬೇಡದವರು. ಬೇಡದವ ನೀನು. ಅದೇ ಬೇಡದವರು. ಬೇಡುವವರು ನೀನು, ಬೇಡುವವ ನಾವು ಕೊಡುವವರು. ನಾನು ಬೇಡದವಲ್ಲ, ಬೇಡುವವ. ನೀವು ಕೊಡ್ತೀರಿ ಅಂತಾದ್ರೆ ನಾನು ಬೇಡ್ತೇನೆ. ಖಂಡಿತ ಬೇಡು. ಕೊಡುವ ದಾನಿಗಳು ನೀವು ಹೌದಾದ್ರೆ ಖಂಡಿತ ಹೌದು. ನಾನು ಬೇಡುವೆ. ಬೇಡು. ಆದ್ರೆ ನೀವು ಕೊಡ್ತೀರಿ ಅಂತ ಏನು ಧೈರ್ಯ? ನೋಡುವಾಗ ಗೊತ್ತಾಗ, ನಮ್ಮ ಮುಖ ನೋಡಿದ್ರೆ ಗೊತ್ತಾಗುದಿಲ್ಲ. ನೋಡು, ಎಲ್ಲ ಕೊಡ್ತೇನೆ ಅಂತ ಹೇಳ್ತಾರೆ. ನಿನ್ನ ಮುಖ ನೋಡಿದ್ರೆ ಒಳಗಿದ ಗೆರಟೆ ಆಗುಂಟು. ನಮ್ಮ ಮುಖ ನೋಡು ಎಷ್ಟಾಗ್ತದೆ. ನಾವು ಕೊಡುವ ನಿಮ್ಮ ಮುಖ ದೊಡ್ಡದು, ಕುಂಬಳಕಾಯಿಯಾಗಿ ಉಂಟು. ಕುಂಬಳಕಾಯಿ ನಿನ್ನ ಇದಕ್ಕೆ ಏನು? ನಾವು ಕೊಡ್ತೇವೆ, ನಾವು ಕೊಡುವವರೇ ಆದ್ರೆ ಏನು ಧೈರ್ಯ ಅಂತ. ಈಗ ಕೊಡ್ತೇನೆ ಅಂತ ಹೇಳ್ತೀರಿ, ಆಮೇಲೆ ಕೊಡದೇ ಇದ್ರೆ ಧೈರ್ಯಕ್ಕೆ ಏನಾಗಬೇಕು? ನಮ್ಮೊಳಗೆ ಧೈರ್ಯ ಉಂಟು. ಧೈರ್ಯಕ್ಕೆ ಏನಾಗಬೇಕು? ನಿನಗೆ ವಿಶ್ವಾಸ ಬರಬೇಕು ಅಂತಾದ್ರೆ ನೀವಿಬ್ರು ಕರ ತಟ್ಟಬೇಕು. ಕರ ತಟ್ಟಬೇಕು. ಕರ ತಟ್ಟಿದ್ರೆ ಧೈರ್ಯ ಬರ್ತದೆ, ವಿಶ್ವಾಸ ಬರ್ತದೆ. ಏನು ಸಾಕ? ನೀವು ಚಪ್ಪಾಳೆ ತಟ್ಟಿದ್ದಲ್ವ, ಪ್ರತಿಧ್ವನಿಯೂ ಬರ್ತದೆ ನೋಡಿ. ಹೌದು, ಅವರಿಗೂ ಸಂತೋಷವಾಗಿ ಇದೆ. ಹೌದೌದು.
ಇದಕ್ಕೆ ಭಾಷೆ ಅಂತ ಹೇಳುದಿಲ್ಲ. ಮತ್ತೆ ಅವರವರ ಕರ ತಟ್ಟಿದ್ರೆ ಅದು ಚಪ್ಪಾಳೆ ಆಗುದು. ಅದು ಭಾಷೆ ನೀನು ಆಗ್ತದಾ? ಕರನಾಲಿಗೆ ಹೇಳಿದ್ದು ನೀನು ಹೇಳಿದ ಕರ ಹಾ. ಕಟ್ಟುವುದಕ್ಕೆ ನಮಗೆ ಸಮಯ ಇಲ್ಲ. ನಮ್ಮ ಕೈಗಳನ್ನೇ ಅದು ಭಾಷೆ ಆಗುದಿಲ್ಲ, ಅದು ಚಪ್ಪಾಳೆ ಆಗುದು. ಹೌದಾ? ಹೌದು. ಹಾ. ನನಗೆ ವಿಶ್ವಾಸ ಬರಬೇಕು ಅಂತಾದ್ರೆ ಹಾ. ನೀವಿಬ್ಬರು ಹಾ. ನನ್ನ ಕರ ತಟ್ಟಿ ಕೊಡ್ತೇವೆ ಅಂತ ಭಾಷೆ ಕೊಡಿ. ಓಹ್, ನಿನ್ನ ಕರ ತಟ್ಟಿ ನಾವು ಭಾಷೆ ಕೊಡಬೇಕಾ? ಹೌದು. ಆಗಲಿ, ನೀನು ಕೇಳಿದಂತೆ ನಿಮಗೆಲ್ಲ ಹೇಳಿಕೊಟ್ಟೆ ಆಗ್ಬೇಕು. ನಾವು ಕೊಡುವುದು ಸತ್ಯ. ನೀನು ಯಾವುದನ್ನು ಕೇಳ್ತೀಯೋ ಅದನ್ನು ಖಂಡಿತವಾಗಿಯೂ ಕೊಡ್ತೇವೆ. ಸಿಕ್ಕಿದಿರಿ ಕೈಯೊಳಗೆ ಬಲು ಸೊಪ್ಪಿನ ಒತ್ತಡದೊಳಗೆ. ಆ, ಆ, ಸಿಕ್ಕಿದಿರಿ ಕೈಯೊಳಗೆ ಬಲು ಸೊಪ್ಪಿನ ಮೂರ್ಖರನಿಗೆ. ತಕ್ಕುದಾದ ಸಿಕ್ಕುವನು ಬಲಿ ಗಗನ ನಿಮ್ಮಯ ಚಿರವನು ಕಲಿಲನಿ. ಸಿಕ್ಕಿದಿರಿ ಕೈಯೊಳಗೆ ಬಲು ಸೊಪ್ಪಿನ ಮೂರ್ಖರ ನಿಮಗೆ. ನನ್ನ ಕೈಯೊಳಗೆ ಸಿಕ್ಕಿದ್ರಿ, ಕೈಯೊಳಗೆ ಭಾಷೆ ಕೊಟ್ಟು ಸಿಕ್ಕಿ ಬಿದ್ರಿ. ಭಾಷೆ ಕೊಟ್ಟು ಸಿಕ್ಕುವುದು ಹೇಗೋ? ನನ್ನ ಕೈಯೊಳಗೆ ಸಿಕ್ಕಿದ್ರಿ, ಹೇಗೋ ಅದು? ಸಿಕ್ಕಿ ಬಿದ್ರಿ. ನೀವು ಹೇಗೋ? ನನ್ನನ್ನು ವಂಚಿಸಬಹುದು ಅಂತ ಪ್ರಯತ್ನಿಸಿದ್ದೀರಿ. ನೀನು ವಂಚಕನೇ. ಕೆಡ್ಡರು, ಹಾ, ಮೂರ್ಖರು, ಹಾ, ಅಧಮರು, ಹಾ. ಅವಿವೇಕಿಗಳು. ಏನದು? ಏನ್ ಮಾತಾಡ್ತೀನಿ? ಹೆಡ್ಡರು ಅಂದ್ರೆ ಎಂತದ್ದು? ದೊಡ್ಡವರು ಅಂತ, ಮೂರ್ಖರು ಅಂದ್ರೆ ಶ್ರೇಷ್ಠರು ಅಂತ. ಹೌದಾ? ಹೊಗಳಿದ್ದ ಎರಡು ಕರು ಇಲ್ವಾ? ಆಹಾ. ಮೂರ್ಖರು ಹೌದು. ನಮ್ಮಿಬ್ಬರನ್ನು ದೊಡ್ಡದು ಮಾಡಿ ಮಾಡಿದ್ದು. ಆಮೇಲೆ ಎಂತದ್ದು? ಸಿಕ್ಕಿ ಬಿದ್ರಿ ನೀವು. ಏನು ನಿಮ್ಮ ರೋಗಕ್ಕೆ ತಕ್ಕ ಮದ್ದನ್ನು ಅರಿಯುತ್ತೇನೆ ಈಗ. ರೋಗ? ಹೌದು, ಯಾರಿಗೆ? ನಿಮಗೆ. ರೋಗ ಇಲ್ಲದರಿಂದ ಇನ್ನನ್ನು ತಿನ್ನುವುದಕ್ಕೆ ಬಂದು ನೀನು ಕೊಡುವವಲ್ಲ, ನಾವೇ ಕೊಡುವವರು ಅಂತ ಹೇಳುವ ರೋಗ ನಿಮಗೆ. ನಾವು ದೊಡ್ಡವರು, ನಾವು ದೊಡ್ಡವರು, ನಾವು ಕೊಡ್ತೇವೋ? ನಮ್ಮಲ್ಲಿ ಇದ್ದದನ್ನು ಕೊಡ್ತೇವೆ. ಅದಕ್ಕೆ ತಕ್ಕ ಮದ್ದನ್ನು ಅರಿಯುತ್ತೇನೆ ಅಂತ ಹೇಳಿದ್ ನಾನು. ಅದಕ್ಕೆ ಬದ್ದರಿ. ಹೌದು. ಯಾನೋ ಏನದು? ಭಾಷೆ ಕೊಟ್ಟಿದ್ದೀರಿ, ಖಂಡಿತ ಹೇಳಿದ್ದನ್ನು ಕೊಡ್ತೀರಿ ತಾನೇ? ಖಂಡಿತ ಕೊಡ್ತೇವೆ. ನಿಮಗೆ ತಲೆ ಉಂಟಾ ನಿಮಗೆ? ಮತ್ತೆ ತಲೆ ಇಲ್ಲದೆ ಮತ್ತೆ ಇದು ತಲೆ ಅಲ್ವಾ? ಇದು ತಲೆ. ಇದು ತಲೆ ನೋಡು, ಅದು ತಲೆಯಾ? ಅದು ಅಣ್ಣನ ತಲೆ. ನಿಮ್ಮ ತಲೆಗಳನ್ನೇ ಕೊಡಿ ನನಗೆ. ಏನ ಮಾಡುವುದೆಮ್ಮ ಪ್ರಾಣವ ಕೇಳಿದ ಜಾಣತನದಲ್ಲಿ ವಂಚಿಸುತ್ತ ಸಾನುರಾಗದೊಳಿವೆ ಮನದಿರ ಎನ್ನುತ್ತಾನೆ. ಸಾನುರಾಗದೊಳಿವೆ ಮನದಿರ ಎನ್ನುತ್ತ ತಾತಮ್ಮೊಳಂದಂತ ಮಾತಾ. ಆ, 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 ಇವ ಭಾಷೆಯನ್ನು ಕೇಳಿದ ಮೋಸದಿಂದ ಕೇಳಿ. ಮೋಸದಿಂದ ನಮ್ಮನ್ನು ವಂಚಿಸಿದನಲ್ಲೋ. ಕಿರುನಗೆ ಬೀರಿ ಬೀರಿ ಅಯ್ಯೋ, ನಮ್ಮನ್ನು ಅದರ ಮೋಹಕ್ಕೆ ಗುರಿಪಡಿಸಿ ಬಿಟ್ಟನಲ್ಲ. ಈಗ ಏನು ಮಾಡುದ? ನಾವು ಕೊಡ್ತೇವಂದಾಗ ಕೇಳಿದ್ದೇನು? ನಮ್ಮ ತಲೆಗಳನ್ನ ಕೇಳಿದನಲ್ಲ. ಅವರ ತಲೆಯನ್ನೇ ಕೇಳಿಬಿಟ್ಟನಲ್ಲ. ತಮ್ಮ, ಏನನ್ನ? ನನಗೆ ಸಾಯುವುದಕ್ಕೆ ಮನಸ್ಸಿಲ್ಲ ತಮ್ಮ, ಸಾಯುವುದಕ್ಕೆ ಮನಸ್ಸಿಲ್ಲ. ನನಗೂ ಆಗಣ್ಣ, ಈಗ ಬೇಡ. ತಮ್ಮ, ಭಾಷೆ ಕೊಟ್ಟಾಗಿದೆ, ನಾವು ಮಾತಿನಂತೆ ನಡೆಯಲೇಬೇಕು. ಹಾಗಾಗಿ ಒಂದು ಕೆಲಸ ಮಾಡೋಣ. ಏನನ್ನ? ನೀನು ನನಗಿಂತ ಸಣ್ಣವಲ್ವಾ? ಹೌದು. ಇನ್ನೂ ಪ್ರಪಂಚದ ಬೆಳಕನ್ನು ನೋಡ್ಬೇಕಷ್ಟೇ. ನಮ್ಮ, ಏನನ್ನ? ನೀನೇ ಅವನಿಗೆ ತಲೆ ಕೊಡು. ನೀನು ಮೊದಲು ಸಾಯ ಆಗದ? ಅಣ್ಣ, ಏನು? ಈ ಪ್ರಪಂಚದ ಬೆಳಕನ್ನು ಮೊದಲು ಕಂಡವ ನೀನು. ಹೌದು. ಬೇಕಾದನ್ನೆಲ್ಲ ಮಾಡಿದ್ದಿ. ಅನ್ನು ಏನು? ಅಣ್ಣ, ನೀನೇ ಬೇಗ ಹೋಗುದು ಒಳ್ಳೇದಲ್ಲ. ಏ ತಮ್ಮ, ಏನು? ನೀನು ಹೋಗುವುದಿಲ್ಲ, ನಾನು ಹೋಗಬಾರ್ದು. ನಾವು ಬದುಕಬೇಕು, ಬದುಕಬೇಕು. ಬದುಕಬೇಕು. ಇಬ್ಬರು ಭಾಷೆಯನ್ನು ಕಟ್ಟಿದ್ದೇವೆ, ಹೌದು. ಇಬ್ಬರ ತಲೆಯನ್ನು ಒಟ್ಟಾಗಿ ಕೇಳಿದ್ದಾರೆ. ಹಾಗಾದ್ರೆ ನಮ್ಮ ತಲೆ ಉಳಿಯಬೇಕಾದ್ರೆ ಒಂದು ಉಪಾಯ ಇದೆ.
ತಮ್ಮ ಸುತ್ತ ನೋಡಿದ್ಯಾ? ನಾವು ಹುಟ್ಟುವಾಗಲೇ ನೀರಿಗೆ ಮುಳುಕಂತ ಬಿದ್ದವರು ಅಲ್ವಾ? ನೀರಲ್ಲೇ ಹುಟ್ಟಿದವ. ನೆಟ್ಟಗೆ ನಿಂತಾಗ ನಮ್ಮ ಮೊಣಕಾಲ ಪರ್ಯಂತ ನೀರು. ಹೌದು. ಎತ್ತ ನೋಡಿದರು ಅತ್ತ ನೀರು, ಬರೀ ನೀರು ಮಾತ್ರ. ಹೌದು. ಬೇರೇನು ಕಾಣುವುದಿಲ್ಲ. ಏನು ಕಾಣುದಿಲ್ಲ. ನೆಲ ಎಂಬುದು ಕಾಣುತ್ತದೇನೋ? ನೆಲವಿಲ್ಲ, ಕಲ್ಲಿಲ್ಲ, ಏನೂ ಇಲ್ಲ. ಹಾಗಾದ್ರೆ ನೀರೇ ನೀರು. ಹೌದು. ಈಗ ಒಂದು ಉಪಾಯ ಹೊಳೆಯುತ್ತಾ ಇದೆ. ಈ ನೀರ ಮಧ್ಯೆ ನಾವು ಸಾಯುವುದಕ್ಕೆ ಸಾಧ್ಯವಿಲ್ಲ. ನಿನಗೊಂದು ವಿಷಯ ಹೇಳ್ತೇನೆ. ನಮ್ಮ ಮೈ ಮೇಲೆ ಒಂದು ಬಿಂದು ನೀರು ತಾಗದ ರೀತಿಯಲ್ಲಿ ಇವ ತಲೆ ಕಡಿ ನೋಡೋಣ ಹೇಗೆ ಕೊಡಿತಾನೆ, ಹೇಗೆ ನಾವು ಸಾಯ್ತೇವೆ. ಕೊಡಿ 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 ಎಂತದೋ ಕೊಡಿ ಕೊಡಿ. ತಲೆಗಳನ್ನು ಕೊಡಿ. ನೀನು ಜಾಣ, ನೀನು ಶಾಣ. ಬಹಳಷ್ಟು ಮಾತು ಕೊಟ್ಟಿದ್ದೇವೆ, ಸಿಕ್ಕಿ ಬಿದ್ದದ್ದು ನೀನು. ಹೌದು. ನಾನು ಹಾ, ತಲೆಗಳನ್ನು ಕೊಡಬೇಕಲ್ಲ ನೀವು? ತಲೆಗಳನ್ನು ಕೊಡ್ತೇವೆ. ಕೊಡುವ ತೊಂದ್ರೆ ಇಲ್ಲ. ನಾವು ಕೇಳಿದ ಹಾಗೆ ನಡೆದುಕೊಳ್ಬೇಕು ನೀನು. ಹೌದು. ಖಂಡಿತವಾಗಿ ನಮ್ಮ ಮಾತನ್ನು ಉಳಿಸ್ಬೇಕು. ನೀವು ಹೇಳಿದಂತೆ ನಡೆದುಕೊಂಡು ತಲೆಯನ್ನು ಕೊಡಬೇಕು. ಹೌದಾ? ನೋಡಿಲ್ಲಿ, ಎತ್ತ ನೋಡಿದರತ್ತ ಜಲವೇ ಕಾಣುತ್ತಾ ಇದೆ. ಹೌದು. ಈ ಜಲದ ನೀರು ಒಂದು ಬಿಂದು ನಮ್ಮ ಮೈಗೆ ಸಾಯುವ ಕಾಲಕ್ಕೆ ನೀರು ಸಿಗಲ್ಲ. ಕಡಿ ಸಾಯುವ ಕಾಲಕ್ಕೆ ನೀರಿಲ್ಲದೆ ಸಾಯುವ ಕಾಲ. ಆ ರೀತಿ. ಹೌದು. ಆ ಯೋಗವೇ ನಿಮಗಾದ್ರೆ ಆಮೇಲೆ ನೀನೇ ನೀರು ಬಿಡು. ಅಣ್ಣ ಹರಿಯರಣ್ಣಯನ್ನೆಲ್ಲ ಮರುಳರೆಂದನು ತಲ್ಲಿ ಕರುಣಿಸಿ ಜ್ಞಾನ ದೃಷ್ಟಿಯನು ಕರುಣಿಸಿ ಜ್ಞಾನ ದೃಷ್ಟಿಯನು ಹರಿಯರ ಮರಳಿ ವಿಶ್ವರೂಪದೊಳೀಕ್ಷಿಸುತ್ತ ಎರೆನು ದಿಸಿದರ ಹರಿಯನು. ಎಷ್ಟಾದ್ರೂ ನನ್ನ ಮಕ್ಕಳು ತಾನೆ. ತೆಗಿ ಸಾಯುವಾಗ ಅಜ್ಞಾನಿಗಳಾಗಿಯೇ ಸತ್ರೆ ನನಗೆ ಕೊರತೆ ಇದು. ಸುಜ್ಞಾನಿಗಳಾಗಬೇಕು ಇವರು. ನನ್ನ ನೆಲೆ ಏನು ಎಂಬುದು ಇವರಿಗೆ ಅರ್ಥವಾಗಬೇಕು. ಅರ್ಥವಾಗಬೇಕು ಅಂತಾದರೆ ನಾನು ಅವರಿಗೆ ಜ್ಞಾನವನ್ನು ಕರುಣಿಸಬೇಕು. ಶಂಖ ಚಕ್ರ ಗದಾ ಪದ್ಮಗಳನ್ನು ಧರಿಸಿ ಇದೋ ವಿಶ್ವಾತ್ಮನಾಗ್ತೇನೆ. ಕ್ಷೀರಾರ್ಣವ ಶಯನ ನಾರಾಯಣ ನೀರಜದಳ ನಯನ ನಾರಾಯಣಗ ನೀರಜದಳ ನಯನ ಘೋರ ದುರಿತ ಕಾರಣ ಘೋರ ದುರಿತ ಸಂಹಾರಣ ದೀನು ದಾರಿ ರಮ ರಮಣ ನಾರಾಯಣ ತೀರಾಡುವ ಜಯನ ಜಯ ಕ್ಷೀರಾತಿಶಯನೇ. ಹಾ, ಚತುರ್ಭುಜಗಳಲ್ಲಿ ಕಂಗೊಳಿಸ್ತಾ ಇತ್ತು. ಹೌದು. ಓ ರಮಾರಮಣನೆ, ಶೇಷಶಾಯಿ, ಭಕ್ತವತ್ಸಲನೇ, ಕರುಣಾನಿಧಿಯೇ, ನೀನಾರೆಂಬುದನ್ನು ಅರಿಯದೆ ಅಹಂಕಾರದ ಮಾತುಗಳಿಂದ ನಿನ್ನನ್ನು ಕೆಣಕಿದೆವು. ಅದನ್ನು ತನದಿಂದ ಮುಂದುವರಿದೆವು. ಈಗ ಸುಜ್ಞಾನ ಮೂಡುತ್ತಾ ಇದೆ. ನಮ್ಮನ್ನು ಕ್ಷಮಿಸಬೇಕು, ನಮ್ಮನ್ನು ರಕ್ಷಿಸಬೇಕು. ಹರಿಯನಿಲ್ಲಯ ದಿವ್ಯ ಚರಣ ವೀಕ್ಷಿಸಿದ ಮೇಲೆ ಇರುವುದೇ ಬಯಲಾತೆ ನಮಗೆ ಸ್ಥಿರವಾಗಿ ಕೀರ್ತಿಯು ಮೆರೆಯುವುದು ತೆರೆದಲ್ಲಿ ಒರೆಯಬೇಕೆಲ್ಲರೂ ದಯದಿಯೇ ಹರಿಗೆ ನಾರಾಯಣ ಹಾ, ದೇವ್ರೇ, ಕೈಟಬ ನಾವೇನಂತ ಗೊತ್ತಾಯ್ತು. ಅಜ್ಞಾನವೇ ಕಳೆದಿದ್ದಂತ ನಮ್ಮಲ್ಲಿ ಸುಜ್ಞಾನದ ಬೆಳಕನ್ನು ತೋರಿಸಿದೆ ಸ್ವಾಮಿ. ನೀನ್ ಯಾರೆಂಬುದು ಗೊತ್ತಾಯಿತು. ನಮ್ಮ ಜನ್ಮಕ್ಕೆ ಕಾರಣಕರ್ತರು ನೀನೆಂಬುದನ್ನು ತಿಳಿದುಕೊಂಡ ಮೇಲೆ ಇನ್ನು ನಮಗೆ ಬದುಕುಳಿದಕ್ಕೆ ಆಸೆ ಉಂಟ ಸ್ವಾಮಿ? ಇಲ್ಲವೇ ಇಲ್ಲ. ಆದ್ರೆ ಸಾಯುವ ಕಾಲಕ್ಕೆ ನಮ್ಮ ಆಸೆಯನ್ನು ನೀನು ಈಡೇರಿಸಿಕೊಡಿ. ಓ ಭಗವಂತ, ಸ್ವಾಮಿ, ಈ ನಿನ್ನ ಪಾದದ ದರ್ಶನ ಆದ ಮೇಲೆ ಹಾ, ನಾವು ಪುನೀತರಾಗಿದ್ದೇವೆ. ಇನ್ನು ನಮಗೆ ಬೇರಾಸೆ ಉಂಟಿದೆ.
ಶಾಶ್ವತವಾಗಿಯೂ ಇಲ್ಲ. ಇದಕ್ಕಿಂತ ದೊಡ್ಡದ್ದು ಏನಿದೆ ದೇವರು? ನಿಮಗೆ ಬಯಲಾಸೆಯೂ ಇಲ್ಲ, ಬಯಲಾಟದ ಬಯಕೆಯೂ ಇಲ್ಲ. ಬಯಕೆ, ಇಂಥದ್ದೊಂದು ಬಯಕೆ ಇವತ್ತು ನೆರವೇರುತ್ತದೆ ದೇವರೇ. ಭಗವಂತ, ಇನ್ನು ಮುಂದೆ ನಮ್ಮ ಹೆಸರು ಈ ಭೂಮಿಯಲ್ಲಿ ಶಾಶ್ವತವಾಗಿ ಉಳಿಯಬೇಕು. ನೀವು ಅನುಗ್ರಹಿಸಬೇಕು. ಜಯ 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 ಜಯ. ಮದಗೈಟ ಬರೇ ನೀವೆಷ್ಟೇ ಬಡಿದ್ರೂ ಕೂಡ ನಾನು ಸಿಟ್ಟಾಗ್ಲಿಲ್ಲ, ವೈರವನ್ನು ತಾಳ್ಲಿಲ್ಲ. ವೈರ ತೋರದು ನಿಮ್ಮೊಳಗೆ, ಯಾಕಂದ್ರೆ ನೀವು ನನ್ನ ಮಕ್ಕಳೇ ಇದ್ದೀರಿ. ಸುಜ್ಞಾನವನ್ನು ಕರುಣಿಸಿದಾಗ ನಿಮಗೂ ಅದು ಅರ್ಥವಾಗಿದೆ. ಹೇಗೆ ಹುಟ್ಟಿದ್ದು ದೇವರೇ? ನನ್ನ ಕಿವಿಯ ಕಿಲ್ಪಿಷದಿಂದ ಹುಟ್ಟಿಕೊಂಡ್ರೆ, ಹೊರಗೆ ಎಸೆದದ್ದು ನಾನು. ಆಗ ಇಂಥವರು ಹುಟ್ಟಿಕೊಂಡ್ರೆ ಆದ್ರೂ ನೀವು ನನ್ನ ಮಕ್ಕಳು, ನಿಮ್ಮನ್ನು ಕೊರೆಯಬೇಕಾದ ನನ್ನ ಕರ್ತವ್ಯ. ನಿಮಗೆ ಬಯಲಾಟದ ಆಸೆ ಇಲ್ಲದಿದ್ರು ಬಯಲಾಟ ಆಡುವವರಿಗೆ ಒಂದು ಅಂಗಣ ಬೇಕೋ ಬೇಡವಾ ಹೇಳಿ? ನಿಮ್ಮ ದೇಹವೇ ಉಂಟಲ್ಲ, ಒಂದು ಬಿಂದು ನೀರು ಸೋತರೆ ಹಾಗೆ ತೆಗೆದುಕೊಳ್ಳಬೇಕು. ಹೌದು, ಹೆಸರು ಶಾಶ್ವತವಾಗಿ ಉಳಿಬೇಕು. ಎರಡು ಬಯಕೆಗಳು, ಎರಡನ್ನೂ ಈಡೇರಿಸ್ತೇನೆ. ನನ್ನ ಜಂಗಿಯನ್ನು ವಿಸ್ತಾರಗೊಳಿಸಿದ್ದೇನೆ. ನನ್ನ ಜಂಗಿಯನ್ನು ಸೇರಿಕೊಳ್ಳಿರಿ. ನಿಮ್ಮ ತಲೆಗಳನ್ನು ಕಡಿದು ನಿಮ್ಮ ಮೇಧಸ್ಸನ್ನು ಜಲದಿಯಲ್ಲಿ ಹರಡಿ, ಅಂದ್ರೆ ಮಧುಕೈಟವರ ಮೇಧಸ್ಸನ್ನು ಜಲದಿಯಲ್ಲಿ ಹರಡಿ ಉಂಟಾದ ಕಾರಣ ಅದಕ್ಕೆ ಮೇದಿನಿ ಅಂತ ಹೆಸರಿಡುತ್ತೇನೆ. ಹೌದು, ನಿಮ್ಮ ಇಬ್ಬರನ್ನು ನಾನು ನಿಗ್ರಹಿಸಿದ ಪ್ರತೀಕವಾಗಿ ನಿಮ್ಮ ತೊಡೆಯನ್ನು ಚಾಚುತ್ತೇನೆ. ಹೌದು, ಆದ್ರೆ ಒಂದು ಮಧುವೈರಿ ಅನ್ನೋ ಹೆಸರು ಬೇಕು ನಿಮಗೆ. ಹೌದು, ಅದು ಖಂಡಿತ ನಿಮಗೆ ಬರ್ತದೆ. ಕೈಟವಾರಿ ಅನ್ನೋ ಹೆಸರು ಬರ್ತದೆ ನನಗೆ. ಆಗ ನಿಮ್ಮ ಹೆಸರು ಶಾಶ್ವತವಾಗಿ ಬರ್ತದೆ. ಇದು ಜಂಗಿಯನ್ನು ವಿಸ್ತರಿಸಿದ್ದೇನೆ. ಸೇರಿಕೊಳ್ಳಿ. ಒಂದು ಅವರ ಮೇಧಸ್ಸನ್ನು ಹರಡಿ ಮೇದಿನಿಯನ್ನು ನಿರ್ಮಾಣ ಮಾಡಿದ್ದೇನೆ. ಇವ ಎಲ್ಲಿದ್ದಾನಪ್ಪ? ಅಡಗಿದ್ದಾನೆ. ಒಂದಾಯ್ತಾನೆ. ನೀನು ಎಲ್ಲಿದ್ದೀಯಪ್ಪ ಇಷ್ಟವರೆಗೆ? ಅಡಗಿ ಕೂತಿದ್ದೆ ನನ್ನ ನಾಭಿ ಕಮಲದಲ್ಲಿ. ಈಗ ಧೈರ್ಯದಿಂದ ಹೊರಗೆ ಬಂದೆಯಲ್ಲ? ಇನ್ನೂ ಧೈರ್ಯ. ಅವರನ್ನು ತರೆದಿದ್ದೇನೆ. ಅಧಿಮಾಯಿಂದ ಅನುಗ್ರಹಿತವಾದದ್ದು ಸುದರ್ಶನ ಚಕ್ರ, ಸಹಸ್ರ ದಳಗಳಿಂದ ಒಪ್ಪುವ ಆಯುಧ. ಇವನನ್ನು ಸುರದ್ವಿಷಾಂ ಪ್ರಾಣನಾಶಿನಿ ಅಂತ ಇನ್ನು ಮುಂದೆ ಎಲ್ಲರೂ ಪೂಜಿಸಲಿ. ಸಂತೋಷ. ಸುರರಿಗೆ ಅಂದ್ರೆ ಸಜ್ಜನರಿಗೆ ಯಾರು ಪ್ರಾಣಸ್ವರೂಪರಾಗುತ್ತಾರೋ, ವಿಷವಾಗಿ ಪರಿಣಮಿಸ್ತಾರೋ ಅವರ ಪ್ರಾಣವನ್ನು ನಾಶ ಮಾಡುವಂತಹ ಶಕ್ತಿ ಇದ್ದ ಕಾರಣ ಸುದರ್ಶನನನ್ನು ಸುರದ್ವಿಷಾಂ ಪ್ರಾಣನಾಶಿನಿಯನ್ನು ಹಾಗೆ ಪೂಜಿಸುವಂತೆ ಆಗಲಿ. ನಮ್ಮ ಅನುಗ್ರಹವಿರಲಿ. ಕ್ಷೇತ್ರ ನಿರ್ಮಾಣ ಆಗಿದೆ. ಸೃಷ್ಟಿಯ ಕಾರ್ಯ ಆರಂಭ ಆಗಬೇಕು. ಹೌದು, ಆದ್ರೆ ಒಂದು ವಿಚಾರ, ಒಂದು ಒಳ್ಳೆಯ ಸಂದೇಶವನ್ನು ನಾವೀಗ ಕೊಡಲೇಬೇಕು. ಹೌದು, 5000 ವರ್ಷಗಳ ಕಾಲ ಕಾಳಗ ಆಯಿತು ಮಧುಕೈಟವರೊಂದಿಗೆ. ಕಾಳಗವನ್ನು ನಡೆಸಿ ಕೊನೆಗೆ ಅವರನ್ನು ತರಿದು ಅವರ ಮೇಧಸ್ಸನ್ನು ಹರಡಿಯೇ ಮೇದಿನಿ ನಿರ್ಮಾಣ ಆಯಿತು. ಈ ಭೂಮಿಯ ನಿರ್ಮಾಣ ಆದದ್ದು ಕಾಳಗದ ಆಧಾರದಲ್ಲಿ. ಹಾಗಾಗಿಯೇ ಈ ಭೂಮಿ ಎಲ್ಲಿಯವರೆಗೆ ಇರ್ತದೋ ಅಲ್ಲಿಯವರೆಗೆ ಕಾರಣ ಒಂದಲ್ಲ 10 ಅಲ್ಲ 100 ಇರಬಹುದು, ಯುದ್ಧ ಒಂದು ಆಗುತ್ತಲೇ ಇರುತ್ತದೆ, ಆಗಲೇಬೇಕು. ಇದು ಲೋಕಕ್ಕೆ ಸಂದೇಶ. ಇದು ನಿನ್ನಿಂದ ಪೂರಕವೋ ಮಾರಕವೋ? ಲೋಕಕ್ಕೆ ಅನುಗ್ರಹ ರೂಪದಲ್ಲಿ ಕೊಟ್ಟದ್ದು ಏನು ಹಾಗೆ ಕೇಳಿದ್ದು ನಾನು. ಅಲ್ಲ, ಇನ್ನು ಮುಂದಕ್ಕೆ ನೀನು ಸೃಷ್ಟಿಯ ಕಾರ್ಯವನ್ನು ಮಾಡ್ತೀಯಲ್ವ, ನಾಟಕದಲ್ಲಿ ವಿಷ್ಣುವಿನ ವೇಷ ಮಾಡುವವಾದರೂ ಇಂಥದ್ದನ್ನು ಹೇಳಿ ಅಂತ ಹೇಳಿದ್ದೆ ನಾನು. ಲೋಕಕ್ಕೆ ಪೂರಕ, ನನ್ನ ಸೃಷ್ಟಿಗೆ ಇದು ಮಾರಕ. ಹೌದು, ನಾನು ವೈಕುಂಠವನ್ನು ಸೇರಿಕೊಳ್ತೇನೆ, ನೀನು ಸತ್ಯಲೋಕವನ್ನು